ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯಿಂದ ಕೇತು ಸಿಂಹ ರಾಶಿಗೆ ಸ್ಥಾನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ರಾಹುವಿನ ಸ್ಥಾನ ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ಈ 2ರಿಂದ ಈ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಗುರೂಜಿ? ಶುಭ ಫಲ ಜಾಸ್ತಿ ಇದೆಯಾ? ಮಧ್ಯಮ ಫಲ ಜಾಸ್ತಿ ಇದೆಯಾ ಅಂತ? ಈಗ ಈ ರಾಹು ಕೇತುಗಳು ಒಳ್ಳೇದ್ ಮಾಡ್ತಾರೆ ಅಂತ ಜನ ಯಾರು ಹೇಳಿದ್ರು ಜನ ನಂಬಲ್ಲ. ಹೆಂಗಿದೆ ಅಂತಂದ್ರೆ ರಾಹು ಕೇತು ಶನಿ ಕುಜ ಇವರೆಲ್ಲ ಒಳ್ಳೇದ್ ಮಾಡ್ತಾರೆ ಅಂತ ನೀವು ಏನೇ ಹೇಳಿದ್ರು ಜನ ಅದನ್ನ ನಂಬಲ್ಲ. ಈ ಎಲ್ಲ ಕಷ್ಟಕ್ಕೆ ರಾಹು ಕೇತುಗಳೇ ಕಾರಣ ಅಂದ್ಬಿಡ್ತಾರೆ. ಹಾಗಾಗಿ ಆ ರಾಹು ಕೇತುಗಳು ಒಳ್ಳೇದ್ ಮಾಡ್ತಾರೆ ಮಾಡಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ದೇವತಾಹ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳು ಗ್ರಹ ರೂಪದಲ್ಲಿದ್ದು ಶುಭವನ್ನ ಅಶುಭವನ್ನ ಒಳ್ಳೇದನ್ನ ಕೆಟ್ಟದನ್ನ ಎರಡು ಮಾಡುತ್ತೆ ಅಂತ ಹೇಳಿದೆ. ಇಂಥವರೇ ಒಳ್ಳೇದ್ ಮಾಡ್ತಾರೆ ಅಂತಲ್ಲ, ಅಲ್ಲಿ ಎರಡು ವಿಂಗಡಣೆ ಮಾಡಿದ್ದಾರೆ. ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು ಅಂತೇಳಿ. ಈಗ ನಾವು ಪಾಪಗ್ರಹಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಈ ಕನ್ಯಾ ರಾಶಿಯಲ್ಲಿ ಜಯಿಸ್ತಕ್ಕಂಥವರಿಗೆ 12ನೇ ಮನೆ ಕೇತು, ಅಂದ್ರೆ ಕೇತುವಿನ ಸಮಸ್ಯೆಯಿಂದ ಅವ್ರು ಪಾರಾಗ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಅವ್ರಿಗೆ ಕೇತು ಸಮಸ್ಯೆ ಇಲ್ಲ, ದ್ವಾದಶ ಭಾವದಲ್ಲಿ 12 ಕೇತು ತೊಂದರೆ ಕೊಡಲ್ಲ ಅವ್ರಿಗೆ. ಮತ್ತೆ 6ನೇ ಮನೆಯ ರಾಹು, 6ನೇ ಮನೆಯಲ್ಲಿ ರಾಹುನು ಕೆಟ್ಟದ್ ಮಾಡಲ್ಲ, ಶಿವಫಲವನ್ನೇ ಕೊಡ್ಬೇಕು. ಒಂದು ನಾವು ಹೇಳ್ತೀವಿ ರಾಹು ಶಿವಫಲ ಹೆಂಗ್ ಕೊಡ್ತಾನೆ ಅಂದ್ರೆ 6ನೇ ಮನೆಯಲ್ಲಿ ಅದು ದುಸ್ಥಾನ, ಅಲ್ಲಿ ಅಲ್ಲಿ ಆ ಭಾವದಲ್ಲಿ ಶುಭ ಗ್ರಹಗಳು ಒಳ್ಳೆ ಫಲವನ್ನು ಕೊಡಲ್ಲ, ಪಾಪಗ್ರಹಗಳು ಒಳ್ಳೆ ಫಲ ಕೊಡುತ್ತೆ. ಒಳ್ಳೆ ಫಲ ಕೊಡೋದು ಪಾಪಗ್ರಹಗಳು ಅಂದ್ರೆ ಹೇಗೆ ಅಂದ್ರೆ ಕೆಟ್ಟದ್ದು ಮಾಡೋದು ಕಮ್ಮಿ ಆಗತ್ತೆ, ಅದೇ ಶಿವಫಲ ನಮ್ಗೆ. ಏನು ಅವರು 7ನೇ ಮೇಲೆ ದಾಂಪತ್ಯ ಹಾಳು ಮಾಡ್ತಾ ಇದ್ರು, 6ನೇ ಮೇಲೆ ಅದನ್ನ ಹಾಳು ಮಾಡ್ಲಿಕ್ಕೆ ಆಗಲ್ಲ ಅವರು. ಹಾಗಾಗಿ ಕೆಟ್ಟ ಫಲ ಕಡಿಮೆ ಆಯ್ತು ಅಂದ್ರೆ ಕೆಟ್ಟ ಒಂದು ಗ್ರಹಕ್ಕೆ ಬಲ ಜಾಸ್ತಿ ಆದಷ್ಟು ಕೆಟ್ಟ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕೆಟ್ಟ ಗ್ರಹಕ್ಕೆ ಬಲ ಕಡಿಮೆ ಆದಷ್ಟು ಕೆಟ್ಟ ಫಲ ಕಡಿಮೆ ಆಗುತ್ತೆ. ಈ ರೀತಿ ನಾವು ಯೋಚನೆ ಮಾಡ್ಬೇಕು. 6ನೇ ಮೇಲೆ ಇರ್ತಕ್ಕಂಥ ರಾಹು ನಮಗೆ ಕೆಟ್ಟ ಪರಿಣಾಮವನ್ನು ಕಮ್ಮಿ ಮಾಡ್ತಾನೆ, ಶಿವಫಲ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ. ಹಾಗಾಗಿ ನೈಸರ್ಗಿಕ ಪಾಪಗ್ರಹಗಳಲ್ಲಿ ವಿಶೇಷವಾದ ಸ್ಥಾನವನ್ನ ಶನಿ ಮತ್ತು ರಾಹು ಮತ್ತು ಕುಜ ಮತ್ತು ಕೇತು ಪಡ್ಕೊಂಡಿರ್ತಾರೆ. ಕುಜ ಮತ್ತು ಕೇತು, ಶನಿ ಮತ್ತು ರಾಹು. ಹಾಗಾಗಿ 6ನೇ ಮನೆ ರಾಹು ಮಾಯಾಗ್ರಹ, ನೀವು ಏನೇ ಮಾಡಿದ್ರು ಕೂಡ ಅವನಿಗೆ ಕೈ ದುಡ್ಡು ನಿಲ್ಲಿಕ್ ಬಿಡಲ್ಲ ಅವನು. ಅದು ಶತ್ರು ಸಾಲ ಅಂತ ನಾವು ಹೇಳಿ, ಶತ್ರು ಸಾಲ ನಾವು ವಿಶೇಷವಾಗಿ ಆರೋಗ್ಯ ರೋಗ ಶತ್ರು ಸಾಲವನ್ನ ಈ ಅವನು ಇರೋ ಮನೆ ಅಂದ್ರೆ ಕನ್ಯಾ ರಾಶಿಗೆ ಅದನ್ನು ನಾವು ಚಿಂತನೆ ಮಾಡ್ಬೇಕು. ಅಂದ್ರೆ ಶತ್ರುವಿನಿಂದ ತೊಂದರೆ ಆಗ್ತದೆ, ಶತ್ರು ನಿಗ್ರಹ ಆಗ್ತದೆ. ಯಾಕಂದ್ರೆ ಶತ್ರು ಯಾರಿಗೆ ಶತ್ರುಗಳು ಇರ್ತಾರೆ, ತುಂಬಾ ಶತ್ರುಗಳು ಇರ್ತಾರೆ, ತುಂಬಾ ಕಷ್ಟ ಕೊಡ್ತಾರೆ, ತುಂಬಾ ತೊಂದರೆ ಕೊಡ್ತಾರೆ, ಅವರು ಶತ್ರು ಧ್ವಂಸ ಆಗ್ತದೆ. ಸಾಲ ಆಗತ್ತೆ ಇವಾಗ. ಯಾಕೆಂದ್ರೆ ರಾಹು ಸಾಲ ದುಡ್ಡು ಕೊಡೋನಲ್ಲ, ಅವನು ಸಾಲ ಮಾಡಿಸೋನು. ಯಾಕೆಂದ್ರೆ ಅವನು ಋಣಾತ್ಮಕ ಶಕ್ತಿಯನ್ನು ಹೊಂದಿರತಕ್ಕಂಥ. ಹಾಗಾಗಿ ಕುಂಭರಾಶಿಯಲ್ಲಿರೋದು, ಕುಂಭ ಅಂದ್ರೆ ತುಂಬ ಬಂದಿಗೆ ಅದನ್ನು ಖಾಲಿ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಸಾಲ ಮಾಡಿಸುವಂತ ಸಂದರ್ಭ ಬರ್ತದೆ. ಮತ್ತೆ ರೋಗ ಆರೋಗ್ಯಕ್ಕೆ ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಶುಭ ಗ್ರಹಗಳಿರ್ಬೇಕು. ರೋಗ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ರೋಗ ಹೆಚ್ಚಾಗ್ತದೆ, ಆರೋಗ್ಯದ ತೊಂದರೆ ಆಗ್ತದೆ. ರಾಹುನಿಂದ ಏನೆಲ್ಲ ಆರೋಗ್ಯ ತೊಂದರೆ ಕೊಡ್ಬೋದು. ರಾಹು ಸ್ಕಿನ್ ಇನ್ಫೆಕ್ಷನ್ ಅಂದ್ರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಕಂಟೆಂಟ್ ನಾವು ಹೇಳ್ಬೇಕಾಗತ್ತೆ. ಅದಾದ್ಮೇಲೆ ತಂದೆ ತಾತ ಮುತ್ತಾತನ ಆರೋಗ್ಯದ ಬಗ್ಗೆ, ಅಂದ್ರೆ ಯಾರಿದಾರ ಅವ್ರ ಮನೇಲಿ ಹಿರಿಯವರ ಆರೋಗ್ಯ, ಮತ್ತೆ ಅಜ್ಜಿ ಮುತ್ತಜ್ಜಿ ಇವರ ಆರೋಗ್ಯದ ಬಗ್ಗೆ, ಮತ್ತೆ ಮನೆ ಅದು ಇನ್ನೊಂದು ರೀತಿ, ಒಂದ್ ರೀತಿ ತಂದೆ ತಾಯಿಯನ್ನು ತಗೋತೀವಿ, ಇನ್ನೊಂದು ಅತ್ತೆ ಮಾವನು ತಗೋಬೇಕಾಗತ್ತೆ. ಯಾಕೆಂದ್ರೆ ಒಂದು ಹೆಣ್ಣು ಒಂದು ಮನೆಗೆ ಹೋದಾಗ ಅತ್ತೆ ಮಾವ ಆಗ್ತಾರೆ, ಮಗಳು ಬಂದ್ರೆ ಅಮ್ಮ ಮಗಳು ಆಗ್ತಾರೆ, ಅಪ್ಪ ಅಮ್ಮ ಮಕ್ಕಳು ಆಗ್ತಾರೆ. ಹಾಗಾಗಿ ನಾವು ತಂದೆ ತಾಯಿ ಆರೋಗ್ಯ ಮತ್ತು ಅತ್ತೆ ಮಾವನ ಆರೋಗ್ಯ ಇದು ಎರಡೂ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆರೋಗ್ಯದಲ್ಲಿ ತೊಂದರೆ ಬರ್ತಕ್ಕಂಥ, ಮತ್ತೆ ಕಣ್ಣಿನ ತೊಂದರೆ ಬರ್ತವೆ 6ನೇ ಮನೆಯಲ್ಲಿ ಇರೋದ, ಕಣ್ಣಿನ ತೊಂದರೆ ಬರುವಂತ ಸಾಧ್ಯತೆ ಇರುತ್ತೆ. ತಲೆನೋವು ಬರ್ತಕ್ಕಂಥದ್ದು ಇರುತ್ತೆ, ಕತ್ತು ನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟು ನೋವು ಬರೋದು, ನರಗಳು ವೀಕ್ನೆಸ್ ಆಗೋದು, ಅದು ಕೂಡ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ದುಡ್ಡು ಕಾಸು ಅನಾವಶ್ಯಕ ಖರ್ಚಾಗೋದು, ಮತ್ತೆ ಕಳ್ತನ ಆಗೋದು. ನಿಮ್ದು ಏನೋ ಒಂದು ವಾಹನ ಇಟ್ಟಿದ್ರಿ ಕಳ್ತನ ಆಯ್ತು, ಏನೋ ದುಡ್ಡು ಇಟ್ಟಿದ್ರಿ ಕಳ್ತನ ಆಯ್ತು, ಒಡವೆ ಕಳ್ತನ ಆಯ್ತು, ಹೀಗೆ ಕಳ್ತನ ಆಗುವಂತ, ಮನೆ ಕಳ್ತನ, ಇದೆಲ್ಲ ಕಳ್ತನ ಆಗುವಂತ ಸಂದರ್ಭಗಳು ಕೂಡ ಅದರಲ್ಲಿ ಇರುತ್ತೆ. ಮತ್ತೆ ಚೀಟಿಂಗ್ ಆಗುತ್ತೆ. ಯಾವ ತರ ಮೋಸ ಆಗುತ್ತೆ ಅಂತಂದ್ರೆ, ಇದು ಸಾಲ ಅಂತ ನಾವು ಹೇಳ್ತೀವಲ್ಲ, ಕೆಲವೊಂದಷ್ಟು ನಾವು ಸಾಲ ಕೊಟ್ಟದ್ದು ನಮ್ಗೆ ಮೋಸ ಆಗ್ತದೆ. ಕೆಲವು ಸುಮ್ಮನೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೋಡಿ, ನಾವು ಎಷ್ಟೋ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ನೋಡ್ತೀವಿ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಮಗೆ ಫ್ರಾಡ್ ಆಗೋಯ್ತು. ಯಾರೋ ಒಂದಷ್ಟು ದುಡ್ಡು ಕಟ್ಟಿರ್ತೀವಿ, ಅವರ ದೊಡ್ಡ ಕಂಪನಿ ಅಂತ ಕಟ್ಟಿರ್ತೀವಿ, ಷೇರು ಮತ್ತೊಂದು ಇನ್ನೊಂದು ಹಾಕಿರ್ತೀವಿ, ಅಲ್ಲಿ ಅವರಿಗೆ ದುಡ್ಡು ಕೊಟ್ಟಿರಲ್ಲ. ಕೋಟ್ಯಾಂತರ ರೂಪಾಯಿ ಏನೋ ಒಂದು ಮೋಸ ಮಾಡಿ ಬಿಟ್ಟಿರ್ತಾರೆ ಎಷ್ಟೋ ಜನ. ಎಲ್ಲೋ ಕಡೆ ನೋಡ್ತೀವಿ, ಮೀಡಿಯಾದಲ್ಲಿ ನಾವು ನೋಡಿರ್ತೀವಿ, ಎಲ್ಲರೂ ನೋಡಿರ್ತಾರೆ. ಹಾಗೆ ಆ ತರ ಒಂದು ಚೀಟಿಂಗ್ಗಳು ಕೂಡ ತೊಂದರೆ ಆಗೋದು. ಈ ಚೈನ್ ಲಿಂಕ್ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ಗಳಿರ್ತದೆ, ಆ ತರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಗೋದು, ನಷ್ಟ ಆಗೋದು, ಅದು ಮಾಡುವವರಿಗೆ ಹಾಕಿದವರಿಗೆಲ್ಲ ನಷ್ಟ ಆಗೋದು. ಈ ತರ ಸಂದರ್ಭಗಳು ಕೂಡ ಅವರಿಗೆ ಆಗುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಸಾಲ ಕೊಡುವಾಗ, ಸಾಲ ತೆಗೆದುಕೊಳ್ಳುವಾಗ, ಮತ್ತೆ ಯಾವುದೇ ಒಂದು ಮನೆಯಲ್ಲಿ ವಸ್ತುಗಳನ್ನು ಭದ್ರವಾಗಿ ಇಡಬೇಕು. ಮತ್ತೆ ಕೆಲವೊಂದಷ್ಟು ಏನಾಗುತ್ತೆ, ನಾವು ಎಲ್ಲಿ ಇಟ್ಟಿರ್ತೀವಿ, ನಮ್ಗೆ ಎಲ್ಲಿ ಇಟ್ಟಿರೋದು ನೆನಪಿರಲ್ಲ, ನಾವು ದುಡ್ಡು ಕಾಸು ಕಳ್ಕೊಂಡ್ಬಿಡ್ತೀವಿ, ಆ ತರ ಮಾಡಿ ಕಳ್ಕೊತೀವಿ. ಬೈ ಮಿಸ್ಟೇಕ್ ಆಗಿ ನಾವು ಕಳ್ಕೊತೀವಿ. ಕೆಲವು ಮಿಸ್ಗೈಡ್ ಆಗುತ್ತೆ ನಮಗೆ, ಅದು ಯಾವ್ದು ಅಂತ ಗೊತ್ತಿಲ್ಲದೆ ನಾವು ಹೆಚ್ಚು ಕಮ್ಮಿ ಆಗೋದು, ಏನೋ ಬೈ ಮಿಸ್ಟೇಕ್ ಆಗಿ ನಮಗೆ ನಮ್ಮ ಯಾವ್ದೋ ಅಕೌಂಟ್ ಹೋಗಿ ಯಾವ್ದೋ ಅಕೌಂಟ್ಗೆ ದುಡ್ಡು ಹೋಗ್ಬಿಡ್ತದೆ. ಈ ತರ ವ್ಯತ್ಯಾಸಗಳೆಲ್ಲ ಕೂಡ ಆಗ ತುಂಬಾ ಮಿಸ್ಗೈಡ್ ಆಗುತ್ತೆ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತುಂಬಾ ಮಿಸ್ಗೈಡ್ ಆಗುತ್ತೆ. 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನೋನು ಜ್ಞಾನಕಾರಕ, ಬಂಧುಗಳು ಬಾಂಧವರು ಸಂಬಂಧಿಕರು ರಿಲೇಷನ್ ಇರ್ತಾರೆ, ಅವರೆಲ್ಲ ಸಹಾಯ ಮಾಡಲ್ಲ ನಮಗೆ.
ಅಂದ್ರೆ ಉತ್ತಮವಾಗಿ ಸಹಾಯ ಮಾಡಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಒಳ್ಳೇದನ್ನ ಸಹಿಸೋದಿಲ್ಲ, ನಿಮ್ಗೆ ಸಹಾಯ ಮಾಡೋದಿಲ್ಲ, ನಿಮ್ಮ ಕಷ್ಟ ಪರಿಸ್ಥಿತಿಯಲ್ಲಿ ಅವ್ರು ಯಾರು ಬರೋದಿಲ್ಲ. ಇಂಥ ಕಷ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ಯಾರು ಕೂಡ ರೆಸ್ಪಾನ್ಸ್ ತಗೊಳ್ಳಲ್ಲ. ಅಂತ ಸಂದರ್ಭಗಳು ಕೂಡ ಈ 12 ಮೇಲೆ ಇರ್ತಕ್ಕಂಥ ಕೇತುವಿನಿಂದ ಬರುತ್ತೆ. ರಾಹುನಿಂದ ಸಾಲ, ಶತ್ರು, ರೋಗ, ಮತ್ತೆ ಕೆಲವೊಂದಷ್ಟು ಮನೆಯಲ್ಲಿ ಹಿರಿಯವರಿಂದ ನಮಗೆ ಆರೋಗ್ಯ ಸಮಸ್ಯೆ, ಆಮೇಲೆ ಆಸ್ತಿ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದು, ಇವೆಲ್ಲ ಕೂಡ ಈ ಒಂದು ರಾಹು ಕೇತುಗಳಿಂದ ನಮಗೆ ಆ ಚಾನ್ಸಸ್ ಇರುತ್ತೆ. ಇನ್ನೊಂದು ನಾವು ನೋಡ್ತಕ್ಕಂಥದ್ದೇನು, ಶನಿ ಕರ್ಮದ ಫಲ. ನಾವು ಯಾರು ಏನೇ ಮಾಡ್ಬಿದ್ರು ಕೂಡ ನಾವು ಮಾಡಿದ ಕರ್ಮ ನಾವು ಅನುಭವಿಸ್ಬೇಕಾಗುತ್ತೆ. ಅದನ್ನ ನಾವು ಕರ್ಮದ ಫಲ ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಮದ ಫಲ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟು ಕರ್ಮ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಕೆಲವು ಸಂದರ್ಭಗಳು ಏನಾಗತ್ತೆ ಅಂದ್ರೆ, ಈ ನಾವು ಒಳ್ಳೇದು ನಾವು ಬೇಕು ಅಂತ ನಾವು ಹೇಳ್ತೀವಿ, ಒಳ್ಳೇದಾಗ್ಬೇಕು, ಹಾಗಾಗ್ಬೇಕು, ಏನೇನೋ ಅಲ್ಲಿ ಯೋಚನೆ, ಒಳ್ಳೊಳ್ಳೆ ಒಂದು ಥಿಂಕಿಂಗ್ ಪ್ರಾಸೆಸ್ ಇಟ್ಕೊಂಡಿರ್ತೀವಿ. ಆದ್ರೆ ನಮ್ಗೆ ಒಳ್ಳೇದು ಆಗ್ಬೇಕು ಅನ್ನುವಂಥ ಚಿಂತನೆ ಇರುತ್ತೆ, ಒಳ್ಳೇದು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಮತ್ತೆ ನಾವು ಉದ್ದೇಶಪೂರ್ವಕವಾಗಿ ಒಳ್ಳೇದು ಮಾಡಲ್ಲ. ಕೆಲವು ಸಲ ನಮ್ಗೆ ಇದು ಕೆಟ್ಟದ್ದು ಗೊತ್ತಿದ್ರು ನಾವು ಮಾಡ್ತೀವಿ, ಆದ್ರೆ ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಚನೆ ನಾವು ಹೇಳ್ತಾ ಇರ್ತೀವಿ. ಹಾಗೆ ಕೆಲವೊಂದಷ್ಟು ಆಗುತ್ತೆ. ಅದರಿಂದ ಕೂಡ ನಮಗೆ ಕರ್ಮದ ಫಲ ನಮಗೆ ಸುತ್ತಕೊಳ್ತದೆ. ಹಾಗಾಗಿ ಸಪ್ತಮದಲ್ಲಿ ಶನಿ ಇದ್ದಾನೆ, ಅವನು ಕೂಡ ಸ್ವಲ್ಪ ತೊಂದರೆ ಕೊಡ್ತಾನೆ. ಏನ್ ತೊಂದರೆ ಕೊಡ್ತಾನಪ್ಪ ಅಂತಂದ್ರೆ, ಸ್ವಲ್ಪ ದಿಗ್ಬಲ. ಅವನು ಯಾವುದಕ್ಕೂ ಶನಿ ನಿಮ್ಗೆ 7ರ ದಿಗ್ಬಲ ಅಂತಂದ್ರೆ ಅವನು ಒಳ್ಳೆ ಫಲ ಕೊಡ್ತಾನೆ, ಇಂಡಿವಿಜುವಲ್ ಆಗಿ ಕೊಡ್ತಾನೆ. ಯಾರ್ದಾರ ಜೊತೆ ಸೇರಿದ್ರು ನಾವು ಒಳ್ಳೆ ಫಲ ಕೊಡಲ್ಲ. ಯಾಕೆ ಅಂತಂದ್ರೆ ಅವನು ಸಪ್ತಮದಲ್ಲಿ ಇನ್ನೊಬ್ರು ಸೇರಕ್ ಬಿಡಲ್ಲ. ಯಾಕೆಂದ್ರೆ ಅದು ಆ ರಾಶಿಗೆ ಮಂಗಲ ಸ್ಥಾನ ಶನಿ ಇರೋದು, ಮತ್ತೆ ರೋಗ ಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಅವನು ಶನಿ ಯಾವಾಗ ಈ ಒಂದು ಇದರಲ್ಲಿ ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ, ಮೀನದಲ್ಲಿ ಯಾವಾಗ ಶನಿ ಬರ್ತಾನೆ 7ನೇ ಮನೆಯಲ್ಲಿ, ಅವನು ಬೇರೆಯವರು ಬಂದು ಸೆಂಟ್ರಲ್ ಬರಕ್ ಬಿಡಲ್ಲ. ಯಾಕೆ ಅಂದ್ರೆ ಶನಿ ಒಂದು ವಿಶೇಷವಾಗಿದ್ದು, ಅವನು ದಿಗ್ಬಲ ಅಂದ್ರೆ ಷಡ್ ಬಲದಲ್ಲಿ ಒಂದು ದಿಗ್ಬಲ, ಷಡ್ಬಲ ಅಂತ ಇರುತ್ತೆ ಗ್ರಹಗಳಿಗೆ. ಆ ಷಡ್ ಬಲದಲ್ಲಿ ಒಂದು ದಿಗ್ಬಲ ಅಂತ ಇರ್ತೀವಿ. ಒಂದೊಂದು ಗ್ರಹಕ್ಕೂ ಒಂದೊಂದು ಸ್ಥಾನದಲ್ಲಿ ಬಲ ಇರ್ತದೆ, ದಿಗ್ಬಲ. ಮೀನದಲ್ಲಿರ್ತಕ್ಕಂಥ ಶನಿ ಕನ್ಯಾ ರಾಶಿಗೆ ದೃಷ್ಟಿ ಬರೋದ್ರಿಂದ, ಕನ್ಯಾ ರಾಶಿಯವರಿಗೆ 7ನೇ ಮನೆ ಶನಿ ಆಗೋದು ದಿಗ್ಬಲ. ಆ ದಿಗ್ಬಲ ಕನ್ಯಾ ರಾಶಿಯವರಿಗೆ ಬರೋದ್ರಿಂದ 3ನೇ ಮನುಷ್ಯನು 2ನೇ ಮನುಷ್ಯ ಎಲ್ಲೂ ಸೇರ್ಲಿಕ್ಕೆ ಕನ್ಯಾ ರಾಶಿಯವರಿಗೆ ಬಿಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಅವ್ರ ಕಮಿಟ್ಮೆಂಟ್ ಫೇಲ್ ಆಗ್ತದೆ. ಈಗ ನನಗೆ ತುಂಬಾ ಏನೋ ಬೇಕಾದ ವಿಚಾರ ನಾನು ಮಾತಾಡ್ತೀನಿ ಅಂದ್ರೆ ಅವ್ನು ಶನಿ ಬಿಡಲ್ಲ. ನನಗೇನೋ ಇಂಪಾರ್ಟೆಂಟ್ ಇದೆ, ನಷ್ಟ ಆಗ್ತದೆ, ಹೋಗ್ಬೇಕು ಅಂದ್ರೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆಂದ್ರೆ ಅವ್ನು ದಿಗ್ಬಲ, ಅವನು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅವನೊಂದು ಹಿಡಿತದಲ್ಲಿ ಇರ್ಬೇಕು ಅಂತೇಳಿ ಅವನು ಇರುವವರೆಗೆ ಅಷ್ಟು ಕೆಲಸ ಮಾಡ್ತಾನೆ. ಹಾಗಾಗಿ ಕೂಡ ಕೆಲವೊಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ತೊಂದರೆ ಆಗ್ತದೆ. ಮದುವೆ ಮಾಡ್ಕೋಬೇಕು ಅಂದ್ರೆ ಆಗ್ಲಿಕ್ಕೆ ಬಿಡಲ್ಲ ಅವನು. ಯಾಕೆಂದ್ರೆ 7ನೇ ಮದುವೆ ಆಗ್ಲಿ ಬಿಡಲ್ಲ ಅವ್ನು ನೀನೊಬ್ಬನೇ ಹಾಗೆ ಇರ್ಬೇಕು, ನೀನು ಕರೆಕ್ಟ್ ಆಗಿ ಹೀಗೆ ಇರ್ಬೇಕು ಅಂತ ಸ್ಟ್ರೈಟ್ ಆಗಿ ತೋರಿಸ್ಬಿಡ್ತಾನೆ. ಹಾಗಾಗಿ ಮದುವೆ ಆಗೋದಕ್ಕೆ ಅವನು ಸಹಕಾರ ಕೊಡಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಕೆ ಅವನು ಸಹಕಾರ ಕೊಡಲ್ಲ. ಮತ್ತೆ ಯಾವುದೇ ಜೊತೆ ಒಂದು ಕಮಿಟ್ಮೆಂಟ್ ಮಾಡಿದ್ರಿ ಅಂದ್ರೆ, ಬೈ ಚಾನ್ಸ್ ನೀವು ಒತ್ತಾಯಪೂರ್ವಕ ಮಾಡಿದ್ರೆ ಅದು ಫೇಲ್ ಮಾಡ್ತಾರೆ. ಮತ್ತೆ ಅಲ್ಲಿ ಫೇಲ್ ಆದ್ಮೇಲೆ ಇನ್ನೊಂದು ಏನಾಗುತ್ತೆ, 2 ರೋಗಸ್ಥಾನ, ಸಾಲ, ಶತ್ರು, ಅವರು ಎಂಟ್ರಿ ಆಗ್ತಾರೆ. ಅಲ್ಲಿ ರಾವ್ ಎಂಟ್ರಿ ಆಗೋದನ್ನ ತುಂಬಾ ಕಾಂಪ್ಲಿಕೇಶನ್ ಮಾಡಿ ತುಂಬಾ ಆಳಕ್ಕೆ ತಗೊಂಡು ಹಾಕ್ಬಿಡ್ತಾರೆ. ಅಂದ್ರೆ ಆ ಸಾಲಕ್ಕೆ ತಗೊಂಡು ಹಾಕ್ಬಿಡ್ತಾನೆ, ಅಲ್ಲ ಮಾನಸಿಕವಾಗಿ ತೊಂದರೆ ತಂದ ಬಿಡ್ತಾನೆ. ಇಲ್ಲ ಕುಟುಂಬದಲ್ಲಿ ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು, ಅಸಮಾಧಾನ ಉಂಟಾಗೋದು, ಮನೆ ಬಿಟ್ಟು ನಾವು ಬೇರೆ ಉಳಿಯೋದು, ಈ ತರದ್ದೆಲ್ಲ ಸಂದರ್ಭಗಳು ಬರಬಹುದು. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಈ ಕನ್ಯಾ ರಾಶಿಯವರು ಎಷ್ಟು ಜಾಗ್ರತೆಯಿಂದ ಇರ್ತಾರೋ ಅಷ್ಟು ಅವ್ರಿಗೆ ಅನುಕೂಲ. ಯಾಕೆಂದ್ರೆ 10ರಲ್ಲಿ ಗುರು ಇದ್ದಾನೆ. ಗುರು ಒಳ್ಳೆಯವನಲ್ಲ, ಬಟ್ ಅವನು ಗುರು ದೃಷ್ಟಿ ಒಳ್ಳೇದು ಅಂತ ನಾವು ಹೇಳ್ತೀವಿ. ಅವನು ತಗೋಬೇಕು. ಯಾಕಂದ್ರೆ ಒಳ್ಳೇದನ್ನ ಮಾಡ್ತಾ ಅದನ್ನ ಹೇಳ್ಬೇಕಲ್ಲ ನಾವು. ಬರೇ ರಾಹು ಕೇತು ಕೆಟ್ಟದ್ ಮಾಡ್ತಾರೆ ಅಂದ್ಬಿಟ್ರೆ ಸರಿ ಹೋಗಲ್ಲ. ಕರ್ಮದ ಫಲ ಇರುತ್ತೆ, ಪುಣ್ಯದ ಫಲ ಇರುತ್ತೆ, ಪುರೋಹಿತ ಕರ್ಮ ಇರುತ್ತೆ. ಇದು 3 ಸೇರಿಸ್ಕೊಂಡು ನಾವು ಹೇಳ್ಬೇಕು ರಾಹುಗೆ. ಹಾಗಾಗಿ ರಾಹುದ ಒಂದು ವಿಶೇಷತೆ ಇರ್ತದೆ. ಹಾಗಾಗಿ 10ರಲ್ಲಿ ಇರ್ತಕ್ಕ ಗುರು ಆ ರಾಶಿಗೆ ಒಳ್ಳೆಯವನು ಆಗದೇ ಇದ್ರು ಬಲ ಅಂದ್ರೆ ಒಳ್ಳೆಯವನು ಕೆಟ್ಟವನು ಅಂತಲ್ಲ, ಗುರು ಆ ಬಲ ಅಂತ ನಾವು ಹೇಳಲ್ಲ, ಕೇಂದ್ರ ಅಂತ ಹೇಳ್ತೀವಿ. ಅವ್ನಿಗೆ ದೋಷಾನು ಹೇಳ್ಬೇಕು 10ನೇ ಮನೆಯಲ್ಲಿ. ಆದ್ರೆ ಗುರು ದೃಷ್ಟಿ ತುಂಬಾ ಒಳ್ಳೇದು, ಶನಿ ದೃಷ್ಟಿ ಒಳ್ಳೇದಲ್ಲ. ಹಾಗಾಗಿ ಧನಸ್ಥಾನಕ್ಕೆ ಗುರುದೃಷ್ಟಿ ಬರೋದ್ರಿಂದ ಇವ್ರಿಗೆ ಏನೇ ಸಮಸ್ಯೆ ಬಂದ್ರು ರಿಕವರಿ ಆಗತ್ತೆ. ಎಂತ ಸಮಸ್ಯೆ ಬಂದ್ರು ಅದರಿಂದ ಕಠಿಣ ಪರಿಸ್ಥಿತಿಯಲ್ಲಿ ಪಾರಾಗ್ತಾರೆ ಅಂತ ನಾವು ಹೇಳ್ಬಹುದು. ಬಟ್ ಆದ್ರೆ ಪಾರಾಗ್ತೀವಿ ಅಂತ ಹೇಳಿ ನಾವು ಗುಂಡಿಗೆ ಬೀಳೋದ್ ಬೇಡ, ನಮ್ಮ ಜಾಗ್ರತೆ ಇರೋದು ಬಹಳ ಮುಖ್ಯ. ಹಾಗಾಗಿ ಕನ್ಯಾ ರಾಶಿಯವರು ಬಹಳ ಜಾಗ್ರತೆ ವಹಿಸಬೇಕು. ಮತ್ತೆ ಇವರಿಗೆ ಸಾಮಾನ್ಯ ಮಧ್ಯಮಫಲ ಅಂತ ಹೇಳ್ಬಹುದು. ರಾಹು ಕೇತು ಸ್ಥಿತ್ಯಂತರದಿಂದ ಕನ್ಯಾ ರಾಶಿಯವರು ಯಾವ ರೀತಿ ಜಾಗೃತ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.